ಬೆಂಗಳೂರಿನಲ್ಲಿ ನಮ್ಮೆಲ್ಲ ವಿವಿಧ ಜಿಲ್ಲೆಗಳ ಸಭೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಅಂದರೆ ರಾಜ್ಯದಲ್ಲಿರುವಂತಹ 39 ಸಂಘಟನಾತ್ಮಕ ಜಿಲ್ಲೆಗಳ ಒಂದು ಸರಣಿ ಸಭೆಯನ್ನು ದಿನಾಂಕ 5ರಿಂದ ನಾವು ಪ್ರಾರಂಭ ಮಾಡಿ ಇವತ್ತಿಗೆ ಬಹುತೇಕ 35 ಜಿಲ್ಲೆಗಳ ಸಭೆ ಪೂರ್ಣ ಆಗ್ತಾ ಇದೆ. ಈ ಸಂಘಟನಾತ್ಮಕ ಸಭೆಯಲ್ಲಿ ಆ ಜಿಲ್ಲೆಗಳ ರಾಜಕೀಯ ಸ್ಥಿತಿಗತಿಗಳು, ನಮ್ಮ ಸಂಘಟನೆಯ ಪರಿಸ್ಥಿತಿ ಏನಿದೆ, ಮತ್ತು ಮುಂದೆ ಬರುವಂತಹ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ರೀತಿ ಪಕ್ಷವನ್ನು ಸದೃಢವಾಗಿ ಮುಂದೆ ತೆಗೆದುಕೊಂಡು ಹೋಗಬೇಕು, ಮತ್ತು ವಿಶೇಷವಾಗಿ 2 ವಿಚಾರಗಳಿಗೆ ಹೆಚ್ಚು ಒತ್ತನ್ನು ನಾವು ನೀಡ್ತಾ ಇದ್ದೇವೆ. ಒಂದು SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ಪರಿಷ್ಕರಣೆ. ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಣಯ ಯಾವ ರೀತಿ ಬಿಹಾರ ರಾಜ್ಯದ ಚುನಾವಣೆಯ ಫಲಿತಾಂಶದ ಮೇಲೆ ಒಂದು ಪರಿಣಾಮ ಬೀರಿದೆ, ಯಾವ ರೀತಿ 65 ಲಕ್ಷಕ್ಕೂ ಹೆಚ್ಚು ಮತದಾರರು, ಬೋಗಸ್ ಮತದಾರರು ಪಟ್ಟಿಯಲ್ಲಿ ಸೇರ್ಕೊಂಡಿತ್ತು, ಅದನ್ನು ಕೈಬಿಡುವಂಥ ಕೆಲಸ ಯಾವ ರೀತಿ ಅಲ್ಲಿ ಚುನಾವಣಾ ಆಯೋಗ ಮಾಡಿದೆ. ಮತ್ತು ಉತ್ತರ ಪ್ರದೇಶದಲ್ಲೂ ಕೂಡ ನಾವು ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ವಿ. ಸುಮಾರು 2.5 ಕೋಟಿಗೂ ಹೆಚ್ಚು ಬೋಗಸ್ ಮತದಾರರು ಆ ಪಟ್ಟಿಯಿಂದ ಬಿಡುವಂಥ ಕೆಲಸ ಆಗಿರುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿ, ಮುಂದೆ ಫೆಬ್ರವರಿ ನಂತರದಲ್ಲಿ, ಅಂದರೆ ರಾಜ್ಯದಲ್ಲಿ ಯಾವಾಗ ಚುನಾವಣಾ ಆಯೋಗ ನಿರ್ಣಯ ತೆಗೆದುಕೊಂಡು ಮುಂದೆ ಹೋಗ್ತದೆ, ಆ ಸಂದರ್ಭದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಹೇಳುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಎರಡನೇದಾಗಿ ವಿಕಸಿತ್ ಭಾರತ್ ಜಿ ರಾಮ್ಜಿ, ಸಾಕಷ್ಟು ಬಾರಿ ಚರ್ಚೆಗಳಾಗಿದ್ದಾವೆ. ನಾವು ಕೂಡ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಮೊನ್ನೆ BJP ಹಾಗೂ ನಮ್ಮ ಮಿತ್ರ ಪಕ್ಷವಾಗಿರುವಂತಹ JDS ಜಂಟಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ನಡೆಸಿರುವಂಥದ್ದು ನಿಮಗೆ ತಿಳಿದಿದೆ. VBG ರಾಮ್ಜಿಯನ್ನು ತೆಗೆದುಕೊಂಡು ಇವತ್ತು ಕಾಂಗ್ರೆಸ್ ಅವರು, ವಿಶೇಷವಾಗಿ ನಮ್ಮ ರಾಜ್ಯದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಹತಾಶರಾಗಿದ್ದಾರೆ. ಏನು ತಮ್ಮ ಗ್ಯಾರಂಟಿಗಳ ಭ್ರಮೆನಲ್ಲಿತ್ತು ರಾಜ್ಯ ಸರ್ಕಾರ, ಸತ್ಯದ ಅರಿವು ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ವಾತಾವರಣ ಯಾವ ರೀತಿ ದಿನೇ ದಿನೇ ಈ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಆಗ್ತಾ ಇದೆ. ಜನರು ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ. ಇದರ ಅರಿವು ಆದಮೇಲೆ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯನ್ನು ಕೂಡ ಮುಂದೂಡಿಕೊಂಡು ಇವತ್ತು ಮನ್ರೇಗಾ ಗಾಂಧೀಜಿಯವರನ್ನ ಕೇಂದ್ರದ NDA ಸರ್ಕಾರ ಮಹಾತ್ಮ ಗಾಂಧಿ ಅವ್ರನ್ನ 2ನೇ ಬಾರಿಗೆ ಕಗ್ಗೊಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡೋದಕ್ಕೆ ಇವತ್ತೇನು ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ರೂಪಿಸಿದೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ಇದರ ವಿರುದ್ಧವಾಗಿ ನಿಮಗೆಲ್ಲ ತಿಳಿಸಿದ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಮಾಡಬೇಕು ಅನ್ನುವುದನ್ನು ಕೂಡ ಈ ಜಿಲ್ಲಾ ಸಭೆಗಳಲ್ಲಿ ನಾವು ತಿಳಿಸಿರುವಂಥದ್ದು. ನನಗೆ ಬಹಳ ತೃಪ್ತಿ ತಂದಿರುವಂಥ ವಿಚಾರ ಅಂತ ಹೇಳಿದ್ರೆ, ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂತೇಳಿ ನಾವು ಜಿಲ್ಲಾ ಪ್ರವಾಸನ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದಾಗ, ನಾವು ಜಿಲ್ಲಾ ಪ್ರವಾಸಕ್ಕಿಂತ ಈ ರೀತಿ ಜಿಲ್ಲೆಗಳನ್ನು, ಮುಖಂಡಗಳನ್ನು ಕರಿಬೇಕು, ಶಾಸಕರು, ಮಾಜಿ ಶಾಸಕರು, ನಮ್ಮ ಮಂಡಲದ ಅಧ್ಯಕ್ಷರುಗಳನ್ನು ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನು ಒಟ್ಟಿಗೆ ಕೂರಿಸಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಸಂಘಟನೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟಾಗ, ಜೊತೆಗೆ ಎಲ್ಲ ಜಿಲ್ಲೆಗಳಿಂದ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ
ಈ ಸಭೆಗಳು ಯಶಸ್ಸಾಗಿರ್ತಕ್ಕಂಥದ್ದು. ಸಂತೋಷ ಅಂತ ಏನು ಹೇಳಿದ್ರೆ, ನಮ್ಮ ಪಕ್ಷದ ಎಲ್ಲ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪನವರು, ಸದಾನಂದ ಗೌಡಜಿಯವರು, ಜಗದೀಶ್ ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿಜಿಯವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಪ್ರಹ್ಲಾದ್ ಜೋಶಿಜಿಯವರು, R ಅಶೋಕ್ ಅವರು, ಗೋವಿಂದ್ ಕಾರಜೋಳ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, CT ರವಿ ಅವರು, ಅಂದರೆ ಎಲ್ಲ ಹಿರಿಯರು ಕೂಡ ಈ ಜಿಲ್ಲಾ ಸಭೆಗಳಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಂಡಿರುವಂಥದ್ದು ಬಹುತೇಕ ಎಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇತ್ತೀಚೆಗೆ ನಮ್ಮ ಕೋರ್ ಕಮಿಟಿ ಸಭೆಯೂ ಕೂಡ ಆಗಿತ್ತು. ಕೋರ್ ಕಮಿಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಯಾವ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆಯೋ, ಯಾವ ಕಾಂಗ್ರೆಸ್ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿದೆಯೋ, ಯಾವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನು ಈಡೇರಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ ನಾವು ವಿವಿಧ ಹಂತಗಳಲ್ಲಿ ಜನಾಂದೋಲನವನ್ನು ರೂಪಿಸಬೇಕು, ಹೋರಾಟವನ್ನು ರೂಪಿಸಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆನ ಮಾಡಿದ್ವಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.